ಸ್ನೇಹಿತರೆ, ತಮಗೆಲ್ಲರಿಗೂ ಟಾರ್ಗೆಟ್ HSTR ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಫ್ ಯು ಆರ್ ದ ಫಸ್ಟ್ ವಾಚರ್ ಆಫ್ ಮೈ ಯೂಟ್ಯೂಬ್ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ share, and don't forget to click the bell icon button to get the new videos when I update in this channel. ಸೊ ನಿಮ್ಗೀಗಾಗಲೇ ಪಿ ಸಿ ನೋಟಿಫಿಕೇಶನ್ ಆಗಿರೋದು ತಮಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಹಾಗೆ ಇವತ್ತಿನ ಪ್ರಜಾವಾಣಿ ಪತ್ರಿಕೆ ಒಳಗಡೆ ಮುಖಪುಟದೊಳಗಡೆ ನಾವು ಹೆಡ್ಲೈನನ್ನು ನೋಡ್ತಾ ಇದ್ದೀವಿ. ಖಾಲಿ ಹುದ್ದೆ ಭರ್ತಿ ಪರ್ವ, KPSC KA ವೇಳಾಪಟ್ಟಿ ಪ್ರಕಾರ ನೇಮಕಾತಿ ಆರಂಭವನ್ನು ಮಾಡಲಾಗುವುದು ಅಂತೇಳಿ ಕಾರ್ಯದರ್ಶಿಗಳು ಇವತ್ತಿನ ಒಂದು ಪತ್ರಿಕೆ ಒಳಗಡೆ ಹೇಳಿಕೆಯನ್ನು ಕೊಟ್ಟಿರ್ತಾರೆ ಸ್ನೇಹಿತರೆ. ಸೊ ಹೋಗಿ ಪತ್ರಿಕೆಯನ್ನು ನೋಡದೇ ಇದ್ದವರು ಹೋಗಿ ನೋಡ್ರಿ. ಆ್ಯಂಡ್ ಅದರ ಜೊತೆಗೆ ಈಗಾಗಲೇ ಪ್ರಚಲಿತದಲ್ಲಿರ್ತಕ್ಕಂತಹ ಮತ್ತು ಬಹು ಚರ್ಚಿತವಾಗಿರ್ತಕ್ಕಂತಹ ವಿಚಾರ ಏನು ಅಂದರೆ, ಬೃಹತ್ ಶಿಕ್ಷಕರ ನೇಮಕಾತಿ 2020ರಲ್ಲಿ ಆಗತ್ತೆ. ಸೊ ಸುಮಾರು 15,000 PST, GPT ಮತ್ತು HSTR HK ಭಾಗದಲ್ಲಿ, ನಾನ್ HK ಭಾಗದಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುವುದು. ಜೊತೆಗೆ ಇದೇ ಒಂದು ಶೈಕ್ಷಣಿಕ ವರ್ಷದೊಳಗಡೆ ಹೊಸ ಶಿಕ್ಷಕರ ಒಂದು ಬೋಧನಾ ಪ್ರಕ್ರಿಯೆಯನ್ನು ಸಹ ಪ್ರಾರಂಭ ಮಾಡಲಾಗುವುದು ಅಂತೇಳಿ ಹೇಳ್ತಾ ಬರ್ತಾ ಇದ್ದಾರೆ. ಇದ್ರ ಜೊತೆಗೆ ಒಂದು ಬಂಪರ್ ಕೊಡುಗೆ ಅಂದರೆ ಕ್ರೈಸ್ ಒಳಗಡೆ ಸುಮಾರು 281 ವಾರ್ಡನ್ ಹುದ್ದೆಗಳನ್ನು, ಜೊತೆಗೆ ಸುಮಾರು 800 ಟೀಚಿಂಗ್ ಸ್ಟಾಫ್ಸ್ಗಳನ್ನು ತುಂಬಿಕೊಳ್ಳಲಾಗುವುದು ಅಂತೇಳಿ ಇವತ್ತಿನ ಪತ್ರಿಕೆ ಒಳಗಡೆ ಪ್ರಕಟಣೆಯನ್ನು ನೋಡಿರ್ತೀವಿ. ಸೊ ಪತ್ರಿಕೆಯ ಪ್ರಕಟಣೆ ಏನಿದೆ ಅನ್ನೋದನ್ನು ಒಂದ್ಸರಿ ನಾವಿಲ್ಲಿ ನೋಡಿಬಿಡೋಣ. ಮುಖ್ಯ ಕಾರ್ಯದರ್ಶಿ ನೀಡಿರುವ ನಿರ್ದೇಶನದಂತೆ ನೇಮಕಾತಿ ಪ್ರಕ್ರಿಯೆ ನಡೆಸಲು ನಾವು ಈಗಾಗಲೇ ವೇಳಾಪಟ್ಟಿ ತಯಾರಿಸಿದ್ದೇವೆ. ಗೃಹ ಇಲಾಖೆಯಿಂದ ಬಂದಿರುವ ಕಾನ್ಸ್ಟೇಬಲ್ DAR ಸುಮಾರು 1,600 ಹುದ್ದೆಗಳು ಮತ್ತು ವಿವಿಧ ಇಲಾಖೆಗಳ ಒಟ್ಟು 962 ಗ್ರೂಪ್ C ಹುದ್ದೆಗಳ ನೇಮಕಾತಿಗೆ ವೇಳಾಪಟ್ಟಿಯನ್ನು ಸಿದ್ಧಪಡಿಸಲಾಗಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಇವುಗಳ ಒಂದು ನೋಟಿಫಿಕೇಷನ್ನು ಸಹ ನಾವು ನಿರೀಕ್ಷೆಯನ್ನು ಮಾಡಬಹುದು ಸ್ನೇಹಿತರೆ. ಸೋಮವಾರ ಅಂದರೆ ಜೂನ್ 15ರ ಒಳಗೆ ಬರುವ ಪ್ರಸ್ತಾವನೆಗಳಿಗೆ ಇದೇ ಜೂನ್ 20ರಂದು ಅಧಿಸೂಚನೆಯನ್ನು ಹೊರಡಿಸಲಾಗುವುದು ಅಂತಂದು ಹೇಳ್ತಾ ಇದ್ದಾರೆ. ಅಂದರೆ ಇವತ್ತಿನ ದಿನದೊಳಗಡೆ ಬರುವಂತಹ ಎಲ್ಲ ಪ್ರಸ್ತಾವನೆಗಳಿಗೆ 20ನೇ ತಾರೀಕು ಅಧಿಸೂಚನೆಯನ್ನು ಹೊರಡಿಸಿ 23ನೇ ತಾರೀಕಿಂದ ಜುಲೈ 18ರವರೆಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗತ್ತೆ ಅಂತೇಳಿ KA ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರ್ತಕ್ಕಂತಹ H. ಪ್ರಸನ್ನರವರು ಪತ್ರಿಕೆಯಲ್ಲಿ ತಿಳಿಸಿರ್ತಾರೆ. ಸೊ ಅದರ ಮುಂದುವರೆದಂತೆ ಜೂನ್ 15ರಿಂದ ಆಗಸ್ಟ್ 23ರವರೆಗೆ ಸ್ವೀಕೃತವಾಗುವಂತಹ ನೇಮಕಾತಿ ಪ್ರಸ್ತಾವನೆಗಳಿಗೆ ಸೆಪ್ಟೆಂಬರ್ 1ನೇ ತಾರೀಕು ಅಧಿಸೂಚನೆಯನ್ನು ಹೊರಡಿಸಿ ಸೆಪ್ಟೆಂಬರ್ 3ರಿಂದ 30ರವರೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರಂತೆ. ಹಾಗೆ ಮುಂದಿನ ದಿನಗಳಲ್ಲಿ ಪರೀಕ್ಷೆಯ ವೇಳಾಪಟ್ಟಿಯನ್ನು ತಯಾರಿಸಿ ಆ ವೇಳಾಪಟ್ಟಿಯ ಪ್ರಕಾರ ಅಧಿಸೂಚನೆ ಆಗಿರ್ತಕ್ಕಂತಹ ಎಲ್ಲ ನೇಮಕಾತಿಗಳಿಗೆ ಪರೀಕ್ಷೆಯನ್ನು ನಡೆಸಲು ತಯಾರಿಯನ್ನು ಮಾಡ್ಕೋತಾ ಇದ್ದಾರೆ. ಒಂದು ಪತ್ರಿಕೆಯ ಪ್ರಕಟಣೆಯ ಒಂದು ಇಮೇಜನ್ನು ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಖಾಲಿ ಹುದ್ದೆ ಭರ್ತಿ ಪರ್ವ ಅಂತಂದೇಳಿ KPSC KA ವೇಳಾಪಟ್ಟಿ ಪ್ರಕಾರ ನೇಮಕಾತಿ ಪ್ರಕ್ರಿಯೆ. ಹಾಗೆ ಯಾವೆಲ್ಲ ಪ್ರಸ್ತಾವನೆಗಳು ಹೋಗಿದ್ದಾವೆ ಅನ್ನೋದನ್ನು ನಾವೊಂದ್ಸರಿ ನೋಡಿಬಿಡೋಣ. ಪೊಲೀಸ್ ಕಾನ್ಸ್ಟೇಬಲ್ DAR ಸುಮಾರು 1,600 ಹುದ್ದೆಗಳು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಕ್ರೈಸ್ ಒಳಗಡೆ ಸುಮಾರು 800 ಟೀಚಿಂಗ್ ಸ್ಟಾಫ್ಸ್ಗಳನ್ನು ನೇಮಕಾತಿ ಮಾಡ್ಕೋತಾ ಇದ್ದಾರೆ. ಜಲಸಂಪನ್ಮೂಲ ಇಲಾಖೆ ಒಳಗಡೆ 122, ಪ್ರವಾಸೋದ್ಯಮದೊಳಗಡೆ 18, ಕೈಮಗ್ಗದೊಳಗಡೆ ಸುಮಾರು 22, ಜಲಸಂಪನ್ಮೂಲ AEE ಮೆಕ್ಯಾನಿಕಲ್ಲು 3 ಹುದ್ದೆಗಳು, ಸಮಾಜ ಕಲ್ಯಾಣ ವಾರ್ಡನ್ ಮಹಿಳೆಯರಿಗೆ 31, ಜಲಸಂಪನ್ಮೂಲ ಸಿವಿಲ್ಲು 27, ಸಮಾಜ ಕಲ್ಯಾಣ ಇಲಾಖೆಯ ವಾರ್ಡನ್ ಪುರುಷರು. ಅಂದರೆ ಕ್ರೈಸ್ ಒಳಗಡೆ ಕರೀತಾ ಇರತಕ್ಕಂತಹ 281 ಹುದ್ದೆಗಳ ಪ್ರಸ್ತಾವನೆಯೂ ಸಹ ಹೋಗಿರುತ್ತೆ. ಅದನ್ನು ನಾವು ಜೂನ್ 20ನೇ ತಾರೀಕು ಅದರ ಒಂದು ನೋಟಿಫಿಕೇಷನನ್ನು ನಿರೀಕ್ಷೆ ಮಾಡಬಹುದು. ನಗರ ಮತ್ತು ಗ್ರಾಮಾಂತರ ಯೋಜನೆ ವಿವಿಧ ಹುದ್ದೆಗಳು 121 ಪೋಸ್ಟ್ಗಳಿದ್ದಾವೆ. ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯದೊಳಗಡೆ 2 ಇದ್ದಾವೆ. ಪುರಾತತ್ವ ವಸ್ತು ಸಂಗ್ರಹಾಲಯ ಮತ್ತು ಪರಂಪರೆ 5 ಹುದ್ದೆಗಳಿದ್ದಾವೆ. ಸೊ ಈ ಎಲ್ಲ ಹುದ್ದೆಗಳಿಗೆ ಇದೇ 20ನೇ ತಾರೀಕು ನಾವು ನೋಟಿಫಿಕೇಷನನ್ನು ನಿರೀಕ್ಷೆ ಮಾಡ್ಬೋದು ಅಂತೇಳಿ ಹೇಳ್ತಾ ಸ್ನೇಹಿತರೆ, ಈಗಾಗಲೇ ನಾನು
HSTRಗೆ ಸಂಬಂಧಪಟ್ಟಿರ್ತಕ್ಕಂತಹ 2005ರ ಪ್ರಶ್ನೆ ಪತ್ರಿಕೆಯನ್ನು ಸಂಪೂರ್ಣ ವಿವರಣೆಯ ಜೊತೆಗೆ ಬಿಡಿಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಇನ್ನು ಮುಂದೆನೂ ಸಹ ಶಿಕ್ಷಕ ಹುದ್ದೆಯ ಆಕಾಂಕ್ಷಿಗಳಿಗೆ ಭರವಸೆಯನ್ನು ನೀಡ್ತಾ ಮುಂದೆನೂ ಸಹ ಪ್ರೈಸ್ ಒಳಗಡೆ ಮತ್ತು ವಿವಿಧ ಇಲಾಖೆ ಒಳಗಡೆ ಟೀಚರ್ ಪೋಸ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸುವಂತಹ ಪ್ರಯತ್ನವನ್ನು ನಿಮ್ಮ ಜೊತೆಗೆ ಮಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಗುಡ್ ಬೈ ಆ್ಯಂಡ್ ಕಂಟಿನ್ಯೂ ಯುವರ್ ಸ್ಟಡೀಸ್ ಟು ಗೆಟ್ ಯುವರ್ ಡ್ರೀಮ್ ಜಾಬ್. ಥ್ಯಾಂಕ್ ಯು.